ಸರ್, ಈಗ ನೀವು ಸೆಲೆಬ್ರಿಟಿ ಅಲ್ಲ ಅನ್ನೋದೇ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆದ್ರ ಅಂತ. ಯಾಕಂದ್ರೆ ಕರಿಬಸವಯ್ಯ, ಹೌದು, ನಾನು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಇವರೇ, ಆದರೆ ಅವ್ರು ಒಳಗಿರೋರಿಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ಯಾರಿಗೂ ನಾನು 125 ಕಂಟ್ರಿಲಿ 1 ನೈಟಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದರೆ ಕಿಂಡಲ್ಲಾಗಿ ನಗ್ತಾ ಇದ್ರು. ಆಮೇಲೆ ನಾನು ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು, ನಾನು ಒಂದು ಆ್ಯಕ್ಟರ್ ಬಂದರೆ 3,000 ಜನ ಬಂದರೆ, ನಾನು ಬಂದರೆ 1,50,000 ಜನ ಸೇರಿಸೋ ಕೆಪಾಸಿಟಿ ಇದೆ. ಆಮೇಲೆ 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂದರೆ ಯಾರು ನಂಬ್ತಾ ಇರಲಿಲ್ಲ. ಯಾಕಂದರೆ ಯಾರಿಗೂ ನನ್ನ ಬಗ್ಗೆ ಗೊತ್ತೇ ಇಲ್ಲ. ಅವರು ನಾಯಿ ಮಾರೋನು ಅಂದರೆ ರೋಡ್ ಸೈಡಲ್ಲಿ ಬುಟ್ಟಿಲಿ ನಾಯಿ ಮರಿ ಇಟ್ಕೊಂಡು ಮಾರೋನು ಯಾರೋ, ಆ ಲೆಕ್ಕಕ್ಕೇ ಯೋಚನೆ ಮಾಡ್ಕೊಂಡಿದ್ದಾರೆ. ನಾನು ಬರೀ ಬಟ್ಟೆನೇ, ನನಗೆ ಯಾವಾಗ ಕನ್ಫರ್ಮೇಷನ್ ಆಯಿತು 1 ಮಂತ್ ಹಿಂದೆನೇ ಬಟ್ಟೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಹಿಂದಿನ ದಿವಸ 27th ಏನೋ ನಮ್ಮನ್ನ ಕರೆದ್ರು, ಹಿಂದಿನ ದಿವಸ ರಾತ್ರಿನೂ 9:00ವರೆಗೂ ಶಾಪಿಂಗ್ ಮಾಡಿದ್ದೀನಿ. ಆ ಲೆವೆಲಿಗೆ ತೊಗೊಂಡೋಗಿದ್ದೀನಿ. ಅದು ಸಾಕ್ಷಿಗೆ ಎಲ್ಲ ಬಟ್ಟೆಗಳು ಇಲ್ಲೇ ತಂದಿದ್ದೀನಿ. ಆಮೇಲೆ ಡೇ 1 ಸುದೀಪ್ ಸರ್ ಮುಂದೆ ಬರೋಕ್ಕೋಸ್ಕರ ಒಂದು ಬ್ಲೇಸರ್ ಹಾಕಿದ್ದೆ. ಅದು 2,80,000 ರೂಪಾಯಿ. ಅದು ಯಾರು ನೋಡಿದ್ರೂ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳಿದಾಗ ಏನಿದೆ ಕಾಸು ಅಂತ ಎಲ್ಲ ಕೇಳ್ತಾರೆ. ಅದ್ರೊಳಗೇನು ಚಿನ್ನ ಇದೆಯಾ ಅಂತಾರೆ. ಅದಕ್ಕೋಸ್ಕರ ಹಿಂದಿನ ದಿವಸ ಬ್ಲೇಸರ್ ಪಾರ್ಟಿ ಕೊಡಿಸಿದ್ದೀನಿ. ಬರೀ ಬ್ಲೇಸರ್ಗೆ ನನ್ನ ಫ್ರೆಂಡ್ ಸರ್ಕಲ್, ಕ್ಲೋಸ್ ಫ್ರೆಂಡ್ ಸರ್ಕಲ್ನ ಕರೆದು ಫಿಶ್ಶು, ಪ್ರಾನ್ಸು, ಮಟನ್, ಚಿಕನ್ ಎಲ್ಲ ತಿನ್ನಿಸಿ ಆ ಬ್ಲೇಸರ್ಗೋಸ್ಕರ ಒಂದು ಕೇಕ್ ಕಟ್ ಮಾಡಿ, ಒಂದು ಅರ್ಧ kg ಚಿಕ್ಕ ಕೇಕ್ ಕಟ್ ಮಾಡಿ ಕ್ಲೋಸ್ ಫ್ರೆಂಡ್ಸ್ಗೆ ಬ್ಲೇಸರ್ ಪಾರ್ಟಿ ಅಂತಲೇ ಹಿಂದಿನ ದಿವಸ ಮಾಡಿದ್ದೀನಿ. ಅಂದರೆ ಆ ಲೆವೆಲ್ಗೆ ಆ ಬ್ಲೇಸರ್ ಇದೆ.